ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಈ 7 ತಪ್ಪುಗಳನ್ನು ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬದಂದು ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ಆದರೆ ಪೂಜೆಯ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ತಪ್ಪುಗಳನ್ನು ತಪ್ಪಿಸುವುದು ಉತ್ತಮ. ಹಾಗಾದರೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಾಡಬಾರದ 7 ವಿಷಯಗಳು ಯಾವುವು? ಬನ್ನಿ ತಿಳಿದುಕೊಳ್ಳೋಣ. ವ್ರತದ ಸಂಕಲ್ಪ ಮಾಡದೆ ಪೂಜೆ ಆರಂಭಿಸುವುದು. ವರಮಹಾಲಕ್ಷ್ಮಿ ಪೂಜೆ ಆರಂಭಿಸುವ ಮೊದಲು ಮನಸ್ಸಿನಲ್ಲಿ ಭಕ್ತಿಯಿಂದ ವ್ರತದ ಸಂಕಲ್ಪ ಮಾಡಿಕೊಳ್ಳುವುದು ಉತ್ತಮ. ಸಂಕಲ್ಪದೊಂದಿಗೆ ಪೂಜೆ ಆರಂಭಿಸುವುದರಿಂದ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಪೂಜೆ ಮಾಡಲು ಸಾಧ್ಯವಾಗುತ್ತದೆ. ಕಲಶವನ್ನು ಸರಿಯಾಗಿ ಸಿದ್ಧಪಡಿಸದೆ ಪೂಜೆ ಮಾಡುವುದು. ಕಲಶದೊಳಗೆ ಹಾಕಬೇಕಾದ ಮಂಗಳ ದ್ರವ್ಯಗಳನ್ನು ಹಾಕದೆ ಕಲಶವನ್ನು ಪ್ರತಿಷ್ಠಾಪಿಸಬೇಡಿ. ಪೂಜಾ ಪದ್ಧತಿಯಂತೆ ಬೇಕಾದ ವಸ್ತುಗಳನ್ನು ಸರಿಯಾಗಿ ಹಾಕಿ ಶ್ರದ್ಧೆಯಿಂದ ಕಲಶವನ್ನು ಕೂರಿಸುವುದು ಉತ್ತಮ. ನೈವೇದ್ಯವನ್ನು ಭಕ್ತಿಯಿಂದ ಅರ್ಪಿಸದೆ ಪೂಜೆ ಮುಗಿಸುವುದು. ನೈವೇದ್ಯವನ್ನು ಕೇವಲ ಶಾಸ್ತ್ರಕ್ಕಾಗಿ ಅರ್ಪಿಸದೆ ದೇವಿಗೆ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನೈವೇದ್ಯ ಸಮರ್ಪಿಸಿ. ನಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಿದ ನೈವೇದ್ಯವನ್ನು ಪ್ರೀತಿಯಿಂದ ಅರ್ಪಿಸುವುದೇ ಮುಖ್ಯ. ಪೂಜೆಯನ್ನು ಆತುರದಲ್ಲಿ ಮಾಡುವುದು. ವರಮಹಾಲಕ್ಷ್ಮಿ ಪೂಜೆಯನ್ನು ಆತುರದಲ್ಲಿ ಮಾಡದೆ ಪ್ರತಿಯೊಂದು ವಿಧಿಯನ್ನು ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಪೂರ್ಣಗೊಳಿಸಿ. ಸಾಧ್ಯವಾದಷ್ಟು ಮನಸ್ಸನ್ನು ಪೂಜೆಯಲ್ಲೇ ಇಟ್ಟುಕೊಂಡು ಪೂಜೆ ಮಾಡುವುದು ಉತ್ತಮ. ಅಲಂಕಾರಕ್ಕೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆ ನೀಡುವುದು. ವರಮಹಾಲಕ್ಷ್ಮಿ ಅಲಂಕಾರ ಎಷ್ಟು ಸುಂದರವಾಗಿದ್ದರೂ ಪೂಜೆಯ ಅರ್ಥ ಮತ್ತು ಭಕ್ತಿಗಿಂತ ಕೇವಲ ಅಲಂಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಡಿ. ದೇವಿಗೆ ನಮ್ಮ ಭಕ್ತಿ ಮತ್ತು ಶ್ರದ್ಧೆಯೇ ಮುಖ್ಯ. ಪೂಜೆಯ ಶುಭ ಸಮಯವನ್ನು ನಿರ್ಲಕ್ಷಿಸುವುದು. ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಸಮಯವನ್ನು ನಿರ್ಲಕ್ಷಿಸಿ ಯಾವುದೇ ಸಮಯದಲ್ಲಿ ಪೂಜೆ ಆರಂಭಿಸಬೇಡಿ. ನಿಮ್ಮ ಸ್ಥಳದ ಪಂಚಾಂಗದ ಪ್ರಕಾರ ಶುಭ ಸಮಯವನ್ನು ಗಮನಿಸಿ ಪೂಜೆ ಆರಂಭಿಸುವುದು ಉತ್ತಮ. ವ್ರತದ ದಾರ, ಕಂಕಣ ಮತ್ತು ಮಾಂಗಲ್ಯವನ್ನು ನಿರ್ಲಕ್ಷಿಸುವುದು. ವ್ರತದ ದಾರ, ಕಂಕಣ ಮತ್ತು ಮಾಂಗಲ್ಯವು ವ್ರತದ ಪ್ರಮುಖ ಆಚರಣೆಗಳಲ್ಲಿ ಸೇರಿದ್ದರೆ ಅವುಗಳನ್ನು ವ್ರತದ ವಿಧಾನದಂತೆ ಶ್ರದ್ಧೆಯಿಂದ ಸಿದ್ಧಪಡಿಸಿ. ಕೊನೆ ಮಾತು. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದಲ್ಲಿ ನಮ್ಮ ಶಕ್ತಿ ಮತ್ತು ಕುಟುಂಬದ ಆಚರಣೆಗೆ ಅನುಗುಣವಾಗಿ ಭಕ್ತಿಯಿಂದ ಪೂಜೆ ಮಾಡುವುದು ಮುಖ್ಯ. ಪ್ರತಿಯೊಂದು ಮನೆಯಲ್ಲೂ ಆಚರಣೆಯ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವರಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮೆಲ್ಲರ ಮನೆಗಳ ಮೇಲಿರಲಿ. ಧನ್ಯವಾದಗಳು.